ಈಗೇನ್ ಮಾಡೋದು ಅಂತ ನೀನೇ ಹೇಳು ಬಾಳು. ಸೇಠ್ಜಿ, ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಯಾರಿಗೂ ಯಾವ ತೊಂದರೆನೂ ಆಗಲ್ಲ. ಇಲ್ಲಿ ನೋಡು ಬಾಳು, ನೀನ್ ಹೇಳ್ದಾಗೆ ಆದ್ರೆ ತುಂಬಾನೇ ಒಳ್ಳೇದು. ಅದೇನು ಅಂತ ಅಂದ್ರೆ ಕೆಲ್ಸದ ನಿಮಿತ್ತವಾಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸುಮ್ನೆ ನಮ್ ಮನೆ ಜನರಿಗೆ ತೊಂದರೆ ಆಗೋದ್ ಬೇಡ ಅಂತ. ಮತ್ತೆ ಬಾಳು, ಇಂಥ ಜನರಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಹೌದು, ನೀವು ಹೇಳೋದು ಸರಿ ಇದೆ. ಯಾಕೆ ಸುಮ್ಮನೆ ನನ್ನಿಂದ ನಿಮಗೆ ಮತ್ತೆ ನಿಮ್ಮ ಮನೆಯವರೆಲ್ರಿಗೂ ತೊಂದರೆ ಆಗೋದು? ಅರೆ ಬಾಳು, ನಾನು ಹಾಗೆ ಹೇಳ್ತಾ ಇಲ್ಲ. ನಮ್ಗೆ ನಿನ್ ಬಗ್ಗೆನೂ ಕಾಳಜಿ ಇದೆ. ಮತ್ತೆ ಅದ್ರ ಜೊತೆಗೆ ನಿನ್ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ? ಹೌದು. ಅಲ್ಲ, ಆ ಮನುಷ್ಯ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅನ್ನೋದೇ ನಮಗ್ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅವ್ನ್ಗೆ ಏನ್ ಬೇಕಾಗಿದೆ? ಅವನಿಗೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಂತೆ. ಅದೇ ಅವನ ಶಿಷ್ಯ ದೇವಪ್ಪ ಇದ್ನಲ್ವಾ, ಅವನ ನಾನು ಇಲ್ಲಿಂದ ಕಳಿಸಿದ್ದೆ ಅಲ್ವಾ, ಅದಕ್ಕೆ. ಎಲ್ ನೋಡು ಬಾಳು, ನನ್ಗದೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ನಿನ್ಗೆ ಹೇಗಾಗುತ್ತೋ ಹಾಗದನ್ ಮಾಡು. ಮತ್ತೆ ಅವನ ಜೊತೆ ಮಾತಾಡು. ಸರಿ, ನಾನು ಈಗಲೇ ಹೋಗಿ ಅವನ್ನ ಭೇಟಿ ಮಾಡಿ ಬರ್ತೀನಿ. ಭೇಟಿನಾದ್ರೂ ಮಾಡು ಅಥವಾ ಬೇರೆ ಇನ್ನೇನಾದ್ರೂ ಮಾಡು, ಆದ್ರೆ ಅವನು ಮತ್ತೆ ಈ ಕಡೆ ಬರಬಾರ್ದು. ಮತ್ತೆ ನಿನ್ನ ಅವನ್ ಮಧ್ಯ ಏನ್ ವ್ಯವಹಾರ ಇದೆಯೋ ಅದನ್ನೆಲ್ಲ ನೀನೇ ನೋಡ್ಕೋಬೇಕು. ಸುಮ್ನೆ ಇದ್ರಿಂದ ನಮ್ಗೆ ಯಾವ ತಲೆ ಬಿಸಿನೂ ಬೇಡ. ಅಲ್ಲಮ್ಮ, ಈಗಿನ್ನು ಬಾಳು ಹೇಳಿದಾನಲ್ವಾ ಅವನ್ ಜೊತೆ ಮಾತಾಡ್ತೀನಿ ಅಂತ. ಮತ್ ನಾನೇನ್ ಮಾಡ್ಲಿ? ಆ ಮನುಷ್ಯ ಬಂದಿದ್ ಇವನ್ ಸಲ್ವಾಗಲ್ವಾ? ಇಲ್ಲ ಅಂದ್ರೆ ನಮ್ಮನೆ ಹತ್ರ ಈ ತರದವ್ರು ಯಾರು ಬರ್ತಾರೆ? ಅಮ್ಮ, ನೀನ್ ದಯವಿಟ್ಟು ಶಾಂತವಾಗಿರೋ. ನೀನ್ ನನ್ನನ್ನೇ ಬಾಯಿ ಮುಚ್ಚಿಸ್ತೀಯ, ಆದ್ರೆ ಮನೇಲಿ ನಡೀತಿರೋ ವ್ಯವಹಾರಕ್ಕೆಲ್ಲ ಏನ್ ಮಾಡೋದು? ಬಾಳು, ನೀನ್ ಅವ್ರನ್ನ ಭೇಟಿ ಆಗಕ್ ಹೋಗ್ಬೇಕಾದ್ರೆ ಒಬ್ನೇ ಹೋಗ್ಬೇಡ ಆಯ್ತಾ? ಯಾರನ್ನಾದ್ರೂ ನಿನ್ ಜೊತೆ ಕರ್ಕೊಂಡು ಹೋಗು. ಅಮ್ಮವ್ರೆ, ನನಗೆ ಯಾವ್ದರ ಭಯನೂ ಇಲ್ಲ. ನಾನು ಒಬ್ಬನೇ ಹೋಗ್ತೀನಿ. ಮತ್ತೆ ಏನಾಗುತ್ತೆ ಅನ್ನೋದನ್ನ ನೋಡಿ ನೀವು. ಅದ್ ಹಾಗಲ್ಲ ಬಾಳು. ಬಾಳು, ಅವ್ರ ಜೊತೆ ನೀನ್ ಸುಮ್ನೆ ಯಾಕೆ ಜಗಳ ಮಾಡ್ಕೋತೀಯ? ಅದೇನು ಅಂತ ನಾನು ನೋಡ್ಕೋತೀನಿ. ಸರಿ, ನಾನು ಬರ್ತೀನಿ. ರೀ, ಆ ಮನುಷ್ಯನ ಭೇಟಿಯಾಗಕ್ಕೆ ಬಾಳು ಒಬ್ನೇ ಹೋಗ್ತಿದ್ದಾನೆ. ಅಲ್ಲಿ ಏನಾದ್ರೂ ಜಗಳ ಗಿಗಳ ಆದ್ರೆ? ಸರಳ, ನನಗೂ ಅದೇ ಯೋಚನೆ ಆಗಿದೆ. ನೀವು ಬರೀ ವಿಚಾರ ಮಾಡ್ಕೋತ ಕೂತಿರಿ. ನಾನು ಹೇಳಿದ ವಿಚಾರ ಆಗ್ಲೇ ನೀವು ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಮ್ಮ, ಅವನಿನ್ನೂ ಸಣ್ಣ ಹುಡುಗ. ಅವ್ನ್ ನಮ್ ಸಲುವಾಗಿ ಎಷ್ಟೆಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದಾನೆ. ಆದ್ರೂ ನೀವ್ ಅವನನ್ನ ಹೀಗನ್ನೋದನ್ ಬಿಡಲ್ವಲ್ಲ? ಹುಚ್ಚ ಹಿಡ್ದಿದೆ ನನಗೆ. ನನಗೇನು ಅರ್ಥ ಆಗಲ್ಲ ಅಲ್ವಾ? ಅವನಿಗೆ ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ನಾನು ಅಂತ. ಇಲ್ಲಿ ನೋಡಿ, ದೇವಪ್ಪನ ಗುರು ಅವರು ಬಾಳುಗೆ ಸರಿಯಾಗಿ ಬುದ್ಧಿ ಕಲ್ಸೋಕ್ ಬಂದಿದ್ದಾರೆ. ಈಗ ಬಾಳುಗ್ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಬಾಳುಗ್ ಅನ್ಸಿರ್ಬೋದು ಅವರು ಸಾಮಾನ್ಯರು ಅಂತ, ಆದ್ರೆ ಇಲ್ಲ, ಇವರು ಸಾಕಷ್ಟು ದೊಡ್ಡ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಹಾ, ಇದು ನಿಮ್ ತಲೆಯಲ್ಲಿ ಇರ್ಲಿ. ಹಾ, ಶೆಟ್ರು ಈ ದಾರಿಲಿ ಯಾಕೆ ಹೋಗ್ತಿದ್ದಾರೆ? ಶೆಟ್ರೆ, ಓ ಶೆಟ್ರೆ, ಇಲ್ಲಿ ಬನ್ನಿ. ಏನಪ್ಪ? ಅಯ್ಯೋ, ಆ ಕಡೆಯಿಂದ ಯಾಕೆ ಹೋಗ್ತಿದ್ದೀರಾ? ಶೆಟ್ರು, ನನ್ನನ್ ಯಾಕೆ ಕರ್ದೆ? ಏನ್ ನಿರ್ಧಾರ ಮಾಡಿದ್ರಿ? ಯಾವ್ದ್ರ ಬಗ್ಗೆ? ನೋಡಿ, ಹೀಗ್ ಮಾತಾಡ್ತೀರಾ ನೀವು. ನಿಮಗೆಲ್ಲ ಗೊತ್ತಿದ್ರೂನು ಯಾಕೆ ಅಂತ ಕೇಳ್ತಿದ್ದೀರಾ. ಆ ಬಾಳುನ ನಿಮ್ ಮನೆಯಿಂದ ಯಾವಾಗ ಹೊರಗಡೆ ಹಾಕ್ತೀರಾ? ನಾನ್ ಯಾಕೆ ಬಾಳುನ್ ಹೊರಗಡೆ ಹಾಕ್ಬೇಕು? ಯಾಕೆ ಅಂದ್ರೆ ದೇವಪ್ಪನ್ ಗುರು ಹೇಳಿದ್ದಾರೆ ಅಲ್ವಾ, ಈ ಕೆಲ್ಸ ನಿಮ್ ಹತ್ರ ಆಗುತ್ತೋ ಇಲ್ವೋ? ಎಲ್ ನೋಡು, ಮೊದಲನೇ ವಿಷಯ ಏನು ಅಂತಂದ್ರೆ ನಿಮ್ದು ಒಂದು ಏನ್ ವ್ಯವಹಾರ ಆದ್ಯೋ ನನಗದ್ ಗೊತ್ತಿಲ್ಲ. ಅದಕ್ಕೋಸ್ಕರ ನೀನು ಊರೊಳಗಡೆ ಬಂದು ನನ್ನ ಜೊತೆ ವಾದ ಮಾಡೋ ಅವಶ್ಯಕತೆ ಇಲ್ಲ. ಆ ಬಾಳು ನನ್ನ ಮನೆ ಒಳಗೆ ಎಲ್ಲಾ ಕೆಲ್ಸನೂ ಮಾಡ್ತಾನೆ.
ಅದಕ್ಕೆ ನಾನು ಅವನನ್ನ ನನ್ನ ವಾಡೆಯಿಂದ ಹೊರಗಡೆ ಹಾಕೋದಿಲ್ಲ, ಗೊತ್ತಾಯ್ತಾ? ನಿಜವಾಗ್ಲೂನಾ? ಹೌದು, ನಿಜ. ಮತ್ತೆ ಆ ದೇವಪ್ಪನ್ ಗುರುಗೆ ಹೋಗೇಳು, ಅವನು ನನ್ನ ವಾಡೆಗೆ ಬಂದಿದ್ನಲ್ಲ, ಅದು ನನ್ಗೊಂಚೂರು ಇಷ್ಟ ಆಗ್ಲಿಲ್ಲ ಅಂತ. ಇನ್ ಮುಂದೆ ನಾನು ಇಲ್ದೇ ಇದ್ದಾಗ ಏನಾದ್ರೂ ನನ್ನ ವಾಡೆ ಕಡೆ ಅವ್ನ್ ಬಂದ ಅಂದ್ರೆ ನಾನ್ ಪೊಲೀಸ್ ಠಾಣೆಗೆ ಹೋಗಿ ಅವನ ಮೇಲೆ ದೂರ್ ಕೊಡ್ತೀನಿ. ಆಮೇಲೆ ನಿಮ್ದು ನೀವೇ ನೋಡ್ಕೋಬೇಕಾಗತ್ತೆ. ಶೆಟ್ರೆ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಗೊತ್ತಲ್ವಾ ನಿಮ್ಗೆ? ನನ್ಗೆಲ್ಲ ಗೊತ್ತಿದೆ. ನಿನ್ಗದೇನ್ ಮಾಡೋದಿದ್ಯೋ ಅದನ್ನ ನೀವು ಊರ್ ಹೊರಗಡೆ ಹೋಗಿ ಮಾಡಿ, ಊರ್ ಒಳಗಡೆ ಅಲ್ಲ, ಗೊತ್ತಾಯ್ತಾ? ನಾನೇನ್ ಬರ್ತೀನಿ. ನೋಡಿ ನೀವೇ, ಇವ್ರಿಗೇನಂತ ಹೇಳ್ಬೇಕು ನಾನು? ಮತ್ತೆ ಯಾವ ಆಧಾರದ ಮೇಲೆ ಜೋರ್ ಮಾಡ್ತಿದ್ದಾರೆ ಇವರು? ಆ ಬಾಳು ಇದ್ದಾನಂತನ? ಆ ಬಾಳುಗೆ ಏನ್ ಬರುತ್ತೆ? ನೋಡಿ ಮುಂದೆ ಏನಾಗುತ್ತೆ ಇವ್ರಿಗೆ ಅಂತ. ಮಾಮ, ನನ್ಗೀಗ್ಲಾದ್ರೂ ಹೋಗೋದಕ್ಕೆ ಆಜ್ಞೆ ಕೊಡಿ. ವೆಂಕಪ್ಪ, ಅದೇನ್ ಕೆಲಸ ಇದೆ ನಿನಗೆ ಅಂತದ್ದು ನನಗ್ ಗೊತ್ತಿಲ್ದೇ ಇರೋಂಥದ್ದು? ಏನಕ್ಕೋ ಯಾವಾಗಲೂ ಹೋಗ್ತೀನಿ ಹೋಗ್ತೀನಿ ಅಂತ? ಅದೆಂತ ದೊಡ್ಡ ಕೆಲಸ ಇದೆ ನಿನಗೆ? ಯಾವಾಗ ನೋಡ್ಲಿ ಹೋಗ್ತೀನಿ ಹೋಗ್ತೀನಿ ಅಂತಾನೆ. ಸ್ವಲ್ಪ ಸುಮ್ನಿರು. ನಾನು ಹೇಳ್ದಾಗ ಹೋಗ್ಬೇಕು, ಗೊತ್ತಾಯ್ತಾ? ಆಯ್ತು ಮಾಮ. ದೊಂಡಿ ಬಾ. ಹೇಳಿ ಮಾಮ. ಸ್ವಲ್ಪ ಇಲ್ಲಿ ಬಾ. ಯಾಕೆ ಮಾಮ? ಈ ದುಡ್ಡು ನಿನ್ನ ಹತ್ರ ಇರ್ಲಿ. ಬೇಡ ಬೇಡ ಮಾಮ, ದುಡ್ಡಂತೂ ಬೇಡ. ನಿಮ್ ಆಶೀರ್ವಾದ ಇದ್ರೆ ಸಾಕು ನೋಡಿ. ಅಲ್ಲಪ್ಪ, ಈ ದುಡ್ಡು ಅಂತಂದ್ರೆ ಆಶೀರ್ವಾದ ಅಂತ ತಿಳ್ಕೊ. ಇರ್ಲಿ, ಇಟ್ಕೊಳಪ್ಪ. ನಿನ್ ಕೆಲ್ಸಕ್ ಬರುತ್ತದು. ಮತ್ತಿಲ್ ನೋಡು, ಈ ಭಂಡಾರ ನಿನ್ನ ಹತ್ರ ಇರ್ಲಿ. ಓ, ನೀವಾ? ಬನ್ನಿ. ಯಾಕಮ್ಮ ಅಳ್ತಾ ಇದೀಯಾ? ನಿನ್ಗಂತೂ ಎಲ್ಲ ಗೊತ್ತಿದೆ. ಇವ್ರು ಹೋಗಿದ್ದಾರೆ, ಆದ್ರೆ ಇನ್ನೂ ಬಂದಿಲ್ಲ. ಅವ್ರ ದಾರಿನ ಕಾಯ್ತಾ ಕೂತ್ಕೊಂಡಿದೀನಿ. ಇಲ್ಲಿ ಮನೇಲಿ ಏನಿದೆ ಏನಿಲ್ಲ ಅದ್ರ ಬಗ್ಗೆ ಯಾವ ಕಾಳಜಿನೂ ಇಲ್ಲ ಅವ್ರಿಗೆ. ಯಾರಿಗ್ ಗೊತ್ತು? ಅಲ್ಲಮ್ಮ, ನೀನ್ ಹಾಗ್ಯಾಕ್ ಮಾತಾಡ್ತೀಯಾ? ನಿನ್ ಮೇಲೆ ಅವ್ರಿಗೆ ಕಾಳಜಿ ಇರ್ಲಿಲ್ಲ ಅಂದ್ರೆ ಸಂದೇಶ ಯಾಕೆ ಕಳಿಸ್ತಿದ್ರು? ಹೌದು, ಆದ್ರೆ ಒಂದಿನ ಅಂತ ಹೇಳಿ ಹೋಗಿದ್ರು. ಇಂಥ ಸಮಯದಲ್ಲಿ ನಾನೇನ್ ಮಾಡ್ಬೇಕು ಹೇಳು? ಈ ದೋಂಡಿ ಬಾ ಅಂತೂ ಎಲ್ಲಿ ಹೋಗ್ತಾನೋ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಈಗ ಮಾಮ ಅವ್ರನ್ನ ಭೇಟಿ ಮಾಡಕ್ ಹೋದ್ಮೇಲೆ ಬೇಗ ಬರ್ಬೇಕು ಅಲ್ವಾ ಮನೆಗೆ? ನನಗನ್ಸುತ್ತೆ ಅವ್ರನ್ನ ಮಾಮ ಅವರೇ ಅಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತ. ಅದಕ್ಕೆ ಭಾವನವರು ಬಂದಿರ್ಲಿಕ್ಕಿಲ್ಲ. ಯಾರಿಗ್ ಗೊತ್ತು? ಮಾಮ ಅವ್ರ ಬಿಡಾರ ಕಾಪ್ಸಿ ಹತ್ರ ಇದೆ ಅಲ್ವಾ? ನಾನು ಯಾರನ್ನಾದ್ರೂ ಸಂದೇಶ ಕಳ್ಸೋಕೆ ಹೇಳ್ತೀನಿ, ಅಥವಾ ನಾನೇ ಹೋಗಿ ಬರ್ತೀನಿ ಅಲ್ಲಿಗೆ. ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಮೊದ್ಲು ನೀನ್ ಅಳೋದನ್ನ ನಿಲ್ಸು. ಇಲ್ಲಿ ನೋಡು, ನಾನು ನಿನ್ಗೆ ರೊಟ್ಟಿ ಪಲ್ಯ ತಂದಿದ್ದೀನಿ, ಮೊದ್ಲು ಇದನ್ ತಿನ್ನು. ನೀವ್ ನನಗೋಸ್ಕರ ಎಷ್ಟ್ ದಿನ ತರ್ತೀರಾ ಹೀಗೇನೆ? ಅಯ್ಯೋ, ಹಾಗ್ಯಾಕ್ ಮಾತಾಡ್ತೀಯಾ? ಅಲ್ಲ, ನಾವೇನ್ ನಿನಗ್ ಹೊರಗಿನವ್ರಾ? ಅದು ಹಾಗಲ್ಲ, ಯಾವಾಗ್ಲೂ ಹೀಗ್ ತಗೊಳ್ತಿದ್ರೆ ಚೆನ್ನಾಗಿರಲ್ಲ. ತುಂಬಾ ಯೋಚನೆ ಮಾಡ್ಬೇಡ, ಭಾವನವರು ಬರ್ತಾರೆ. ತಗೋ, ಮೊದ್ಲು ತಿನ್ನು ತಿನ್ನು. ಮತ್ತೆ ಇನ್ನೊಂದು ಕೆಲಸ ಮಾಡು. ಇಲ್ಲಿ ನೋಡು, ಇಲ್ಲಿಂದ ಸೀದಾ ಮನೆಗೆ ಹೋಗು. ಇನ್ನು ಮುಂದೆ ನಿನ್ಗೆ ಯಾವ್ದಕ್ಕೂ ಕಡಿಮೆ ಆಗೋದಿಲ್ಲ. ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ. ಮನೆ ಜನ ನಿನ್ನ ದಾರಿ ಕಾಯ್ತಿರ್ತಾರೆ. ನೀನ್ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವ್ರು ನಿನ್ನ ಹುಡುಕ್ತಾ ಕೂತ್ಕೋತಾರೆ. ಇವನೇನ್ ಮಾಮನ್ ಬಿಡಾರಕ್ ಹೋಗಿದಾನ ಅಥವಾ ಇನ್ನೆಲ್ಲಾದ್ರೂ ಹೋಗಿದಾನ ಅಂತ. ಸೀದಾ ಮನೆಗೆ ಹೋಗ್ಬೇಕು ನೀನು. ಮಾಮ, ನಾನ್ ನಿಮ್ಮನ್ನ ಯಾವತ್ತೂ ನೋಡೇ ಇರ್ಲಿಲ್ಲ. ನಿಮ್ ಬಗ್ಗೆ ಕೇಳಿದ್ದೆ ಅಷ್ಟೆ. ಆದ್ರೆ ನಾನು ಏನನ್ ಕೇಳಲ್ಪಟ್ಟಿದ್ದೆ ಅದಕ್ಕಿಂತಲೂ ಇದು ಬೇರೆನೇ ಇದೆ. ನೀವು ಸ್ವತಃ ದೇವ್ರೆ.
ಈ ದಿನವನ್ನ ನಾನು ಜೀವನ ಬಾಂಧಲ್ಲಿ ಮರೆಯೋದಿಲ್ಲ. ನನ್ಗೆಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನೀವೇ ನನ್ನ ದೊಡ್ಡ ಆಧಾರ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನು ಬೇರೆನೇ ಆಗಿದ್ದೆ, ಮತ್ತೆ ಈಗ ನಾನು ಬೇರೆ ಆಗಿದ್ದೇನೆ. ನನಗೆ ನಿನ್ನ ಭೇಟಿ ಆಗುತ್ತೆ ಅಂತ ಅನ್ಸೇ ಇರಲಿಲ್ಲ. ನೀವು ಹೀಗೆ ನನ್ನ ನೋಡ್ಕೋತೀರಾ ಅಂತನೂ. ಮಾಮ, ನಾನು ಧನ್ಯನಾದೆ ಮಾಮ. ನಿನ್ನ ಅದೃಷ್ಟ ಚೆನ್ನಾಗಿದೆ ದೋಂಡಿಬಾ. ಮಾಮ ನಿನ್ನ ಇಲ್ಲಿ ಉಳಿಸ್ಕೊಂಡ್ರು, ತಮ್ಮ ಕೈಯಾರೆ ನಿನಗೆ ತುತ್ತು ಕೊಟ್ರು. ಈಗ ನೋಡಿದ್ರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದಾರೆ. ಕೆಲವೊಂದ್ಸಲ ಜನ ಇಲ್ಲಿ 6 ತಿಂಗಳು ಇದ್ಮೇಲೆ ಮಾಮ ಅವ್ರ ಕಡೆ ನೋಡೋದು, ಗೊತ್ತಾ ನಿನ್ಗೆ? ಮತ್ತೆ ನೀನ್ ನೋಡು, ಬಿಡಾರಕ್ ಬಂದೆ, ನಿನ್ ಕೆಲ್ಸ ಕೂಡ ಆಗೋಯ್ತು. ನೀನು ಮಾಮ ಅವ್ರನ್ನ ಮೊದಲನೇ ಬಾರಿ ಭೇಟಿಯಾದೆ. ಇಲ್ಲಾಂದ್ರೆ ನೀನ್ ಯಾವತ್ತಾದ್ರೂ ಮಾಮ ಅವ್ರನ್ನ ಭೇಟಿ ಆಗಿದ್ಯಾ ಹೇಳು? ದೊಂಡಿಬಾ, ನೀನು ಮನೆಗೆ ಹೋದಾದ್ಮೇಲೆ ಮಾಮ ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯಕ್ ಹೋಗ್ಬೇಡ. ಅರೇ, ನಿನಗೆ ಮಾಮ ಅವ್ರ ಆಶೀರ್ವಾದ ಸಿಕ್ಕಿದೆ ಅಂತಂದ್ಮೇಲೆ ನಿನ್ನ ದಿನಗಳು ಬದಲಾಗ್ತವೆ. ಮತ್ತೆ ನಿನ್ಗೆ ಒಳ್ಳೇದಾಗ್ಲಿ, ಮಾಮ ಅವ್ರನ್ನ ಮರಿಬೇಡ. ಇಲ್ಲ ಇಲ್ಲ, ಬಿಡಾರ ಎಲ್ಲೇ ಇದ್ರು ನೀನ್ ಹುಡುಕ್ಬೇಕು, ಮತ್ತೆ ಮಾಮ ಅವ್ರನ್ನೇ ಭೇಟಿ ಮಾಡಕ್ ಬರ್ಬೇಕು. ಆಯ್ತು. ನೀವು ಸಹ ನನ್ನ ಸಲುವಾಗಿ ಸಾಕಷ್ಟು ಮಾಡಿದ್ದೀರಾ. ನೀವು ಆರಾಮಾಗಿರಿ. ಹಾಗೆಲ್ಲ ಏನೂ ಇಲ್ಲ, ಇದು ನಾವು ಮಾಡುವ ಸೇವೆಯ ಭಾಗ. ಇಲ್ಲಿ ನೋಡು, ನೀನಿಲ್ಲಿ ಹೆಚ್ಚೊತ್ತಿರಬೇಡ, ಬೇಗ ಮನೆಗೆ ಹೋಗು. ಹಾ, ನೀನಿಲ್ಲಿ ಆಯ್ತು. ಹೊರಡು. ಇಲ್ಲಿ ನೋಡು, ಇಲ್ಲಿಂದ ಮುಂದೆ ನೀನ್ ಏನಾಗುತ್ತೆ ಅದ್ರ ಮೇಲೆ ಗಮನ ಇರ್ಲಿ. ಹಾ, ಇಷ್ಟು ದಿವಸ ಏನಾಗಿದೆ ಅದನ್ನೆಲ್ಲ ಮರ್ತು ಬಿಡು. ಹಾ, ಎಲ್ಲ ಸರಿಯಾಗುತ್ತೆ. ಹೋಗ್ಬಾ. ಬೆಂಕೋ, ಹೇಳಿ ಮಾಮ. ಈಗ ನೀನು ಒಂದು ಕೆಲಸ ಮಾಡಬೇಕು, ಅದನ್ನ ನೀನೇ ಮಾಡಬೇಕು. ಏನಮ್ಮ, ಮತ್ತೆ ಏನಾದ್ರೂ ಸಂದೇಶ ಬಂತಾ? ಇಲ್ಲ, ಯಾವುದು ಬಂದಿಲ್ಲ. ಮತ್ತೆ ಇವ್ರನ್ನ ಕಾಪ್ಸಿ ಕಡೆಗೆ ಕಳಿಸ್ಲಾ ಮಾಮ ಅವ್ರ ಬಿಡಾರಕ್ಕೆ? ನನಗೂ ಏನೂ ಗೊತ್ತಾಗ್ತಾ ಇಲ್ಲ ನೋಡಿ. ನೀನ್ ಹಾಗೆ ಹೇಗೆ ಮಾತಾಡ್ತೀಯ? ಅದೇನಿದೆ ಅದನ್ನ ಹೇಳು. ಇವ್ರು ನನಗೆ ಹೇಳಿ ಕಳಿಸಿದ್ದಾರೆ, ಸಂದೇಶ ಏನಾದ್ರೂ ಬಂದಿದೆಯಾ ಕೇಳ್ಕೊಂಡ್ ಬಾ ಅಂತ. ಇಲ್ಲಾಂದ್ರೆ ಇವ್ರು ಈ ಕಡೆ ಹೋಗೋದು, ಬಾವನವರು ಆ ಕಡೆ ಬರೋದು. ನೀವಾದ್ರೂ ಕೆಲಸ ಕಾರ್ಯ ಬಿಟ್ಟು ಎಷ್ಟು ದಿನ ಅಂತ ಹೀಗೆ ನೋಡ್ಕೊಳ್ತೀರಾ ಹೇಳಿ? ಅದ್ರಲ್ಲೇನ್ ಗಮನ ಕೊಡೋದಿದೆ? ನಾವು ಅಕ್ಕಪಕ್ಕದಲ್ಲಿ ಇರ್ತೀವಿ, ಮತ್ತೆ ನಾವೇ ಮಾಡಿಲ್ಲ ಅಂದ್ರೆ ಮತ್ಯಾರು ಮಾಡ್ತಾರೆ ಹೇಳು? ನೀನ್ ಯಾಕೆ ಯೋಚನೆ ಮಾಡ್ತಿದೀಯಾ? ಇವ್ರಾದ್ರೂ ಹೀಗೆ ಯಾಕೆ ಮಾಡ್ತಿದ್ದಾರೋ? ಇವ್ರಿಗೆ ಅರ್ಥ ಆಗೋದೇ ಬೇಡವಾ? ಬಾಳು ಮಾಮನ್ ಕಡೆ ಹೋಗಿದ್ದಾರೆ, ಕೆಲಸ ಆದ್ಮೇಲೆ ಬರೋದ್ ಬೇಡವಾ? ಮನೆ ಕಡೆ ಗಮನ ಕೊಡದೆ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ನನಗ್ ಚಿಂತೆ ನಿಜವಾಗ್ಲೂ ಯಾಕೆ ಆಗ್ತಿದೆ ಅಂದ್ರೆ ಅವ್ರಿಗೇನಾದ್ರೂ ಆಗಿದ್ಯೋ ಏನೋ ಅಂತ. ಅವ್ರು ಹುಷಾರಾಗಿರ್ತಾರಲ್ವಾ? ಅಕ್ಕ ತಲೆಯಲ್ಲಿ 100 ಯೋಚನೆ ಬರುತ್ತಲ್ವಾ? ಇಲ್ಲಿ ನೋಡು, ಬಾಳೋ ಮಾಮ ಅಂತಂದ್ರೆ ದೇವ್ರು. ಅಂದ್ರೆ ಬಾವನವರು ಅವ್ರು ಬಿಡಾರಕ್ಕೆ ಹೋಗಿದ್ದಾರೆ ಅಂತಂದ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ. ಯಾರಿಗ್ ಗೊತ್ತು ನನ್ನ ಹಣೆಯಲ್ಲಿ ಏನ್ ಬರ್ದಿದ್ಯೋ ಏನೋ ಅಂತ. ಮತ್ತೆ ಇವ್ರನ್ನ ಮಾಮ ಅವ್ರ ಬಿಡಾರಕ್ಕೆ ಕಳ್ಸೋದಾ? ನನ್ ತಲೆಯಲ್ಲಿ ಏನೂ ಓಡ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತಾ ಹಾಗ್ ಮಾಡಿ. ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಸರಿ ಆಯ್ತು ಬಿಡು, ನೀನ್ ತುಂಬಾ ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಹಾ, ನಾನ್ ಬರ್ತೀನಿ. ಮಾಮ, ನೀವು ದೋಂಡಿಬಾ ಹೋದಾಗಿಂದ ಏನು ಮಾತಾಡ್ತಾನೆ ಇಲ್ಲ. ಏನಾದ್ರೂ ಆಗಿದ್ಯಾ? ಹಾಗೇನಿಲ್ಲಪ್ಪ, ದೊಂಡಿಬ ಮನೆಗೆ ಹೋಗಿ ಬರೋಣ ಅಂತ ಅನ್ಕೊಂತ ಇದ್ದೀನಿ. ಅದ್ ಸರಿ ಮಾಮ, ಆದ್ರೆ ನೀವು ಅವ್ರ ಮನೆಗೆ ಹೇಗೆ ಹೋಗ್ತೀರಾ? ನೀವಂತೂ ಇಲ್ಲೇ ಇದ್ದೀರಾ. ಅರೆ, ನನಗೆ ಯಾವ್ದು ಕಷ್ಟದ ಕೆಲಸವಲ್ಲ. ಒಂದೇ ಸಮಯದಲ್ಲಿ 1000 ಕಡೆ ಇರ್ತೀನಿ ನಾನು. ಒಂದೇ ಸಮಯದಲ್ಲಿ ಕಾಶಿನಲ್ಲೂ ಇರ್ತೀನಿ, ಹಾಗೆ ಕೈಲಾಸದಲ್ಲೂ ಇರ್ತೀನಿ ನಾನು. ಅದೇ ಸಮಯದಲ್ಲಿ ನಿಮ್ ಜೊತೆಗೂ ಇರ್ತೀನಲ್ವಾ? ಮಾಮ,
ನೀವು ಕೆಲವೊಂದ್ಸಲ ಏನ್ ಹೇಳ್ತೀರಾ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರದ್ದು ಹಾಗೇ ಇರುತ್ತೆ ಮಾಮ. ನಿಮ್ಗೆಲ್ಲ ಅದು ಈಗಲೇ ಗೊತ್ತಾಗೋದಿಲ್ಲಪ್ಪ, ನಂತರದಲ್ಲಿ ಗೊತ್ತಾಗುತ್ತೆ. ಪಾರುಬಾಯಿ, ಓ ಪಾರುಬಾಯಿ, ಮನೇಲಿ ಇದೆಯೇನಮ್ಮ? ನೀವ್ ಯಾರು ಅಂತ ತಿಳಿಸ್ತೀರಾ? ಎಲ್ಲಿಂದ ಬಂದಿದ್ದೀರಾ? ನಾನು ಆ ಕಡೆ ಕೊಲ್ಲಾಪುರದ ಕಡೆಯಿಂದ ಬಂದಿದ್ದೀನಮ್ಮ. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಈಗೇನು ಕೂತ್ಕೊಳ್ಳೋದಿಲ್ಲ. ದೊಂಡಿಬಾ ಎಲ್ಲಿ? ಅವರು ಬಾಳು ಮಾಮ ಹತ್ರ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅಯ್ಯೋ ದೇವ್ರೆ, ಅದು ಸರಿ ಇದೆ. ನೋಡಿದ್ರೆ ಹೀಗೆ ಇಲ್ಲಿ ನೋಡಮ್ಮ, ಇಷ್ಟೊಂದು ಸಾಮಾನನ್ನ ತಗೊಂಡು ಇಲ್ಲಿಗೆ ತರಕ್ಕೆ ಹೇಳಿದ್ರು ನನಗೆ, ಮತ್ತೆ ಅವರೇ ಇಲ್ಲ ಇಲ್ಲಿ. ಏನ್ ಮಾಡೋದು ನಾನು? ಇವ್ರು ಕಳ್ಸಿದ್ದಾರಾ? ಹೌದು, ಇಲ್ಲಾದ್ರೆ ಮತ್ತಿನ್ಯಾರು? ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಇವ್ರು ಹೇಳ್ತಿದ್ದಾರೆ ನಮ್ಮ ಯಜಮಾನ್ರು ಎತ್ತಿನ ಬಂಡಿಲಿ ಕಳ್ಸಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟೊಂದು ಗೋಣಿ ಚೀಲಗಳು, ಇದ್ರಲ್ಲಿ ಏನಿದೆ? ಅದರಲ್ಲಿ ಏನಿರಕ್ ಸಾಧ್ಯ? ಜೋಳ, ಅಕ್ಕಿ, ಬೇಳೆ, ಇನ್ನೇನಿರುತ್ತೆ? ದೋಂಡಿ ಬಗ್ಗೆ ಏನಾದ್ರು ಚಿನ್ನದ ಮೊಟ್ಟೆ ಸಿಕ್ಕಿದ್ಯೇನು? ಇಲ್ಲಿ ಕೇಳ್ರಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದ್ ಕೆಲಸ ಮಾಡಿ, ಬೇಗ ಬೇಗ ಇದನ್ನೆಲ್ಲ ಕೆಳಗೆ ಇಳಿಸ್ಕೊಳ್ಳಿ, ನನಗೆ ಮುಂದೆ ಹೋಗೋದಿದೆ. ನಾನು ಸಾಕಷ್ಟು ದೂರದಿಂದ ಬಂದಿದ್ದೇನೆ, ತಿರುಗಿ ಹೋಗೋದಕ್ಕೆ ತುಂಬಾ ಹೊತ್ತು ಬೇಕಾಗುತ್ತೆ. ಅಣ್ಣ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, 2 ತುತ್ತು ಊಟ ಮಾಡಿ ಹೋಗಿ. ಇಲ್ಲ ಇಲ್ಲ, ನನಗ್ ಸಮಯ ಇಲ್ಲ. ನೀವು ಒಂದ್ ಕೆಲಸ ಮಾಡಿ, ಈ ಚೀಲಗಳನ್ನ ಬೇಗ ಕೆಳಗೆ ಇಳಿಸ್ಕೊಳ್ಳಿ. ಈಗ ಸದ್ಯಕ್ಕೆ ಈ ಬಾಗಿಲಲ್ಲಿ ಇಳಿಸ್ಕೊಳ್ಳಿ, ಆಮೇಲೆ ಒಳಗಡೆ ತೆಗೆದುಕೊಂಡು ಹೋಗಿ. ನನಗೆ ಇದರಿಂದ ಮುಕ್ತಗೊಳಿಸಿ ಸಾಕು ನನಗೆ. ಏ ಕೃಷ್ಣ, ಏ ಶ್ಯಾಮ, ಇಲ್ಲಿ ಬನ್ನಿ, ಬೇಗ ಬನ್ನಿ ಗಾಡಿ ಹತ್ರ. ಸರಿ, ನಾನಿನ್ ಹೊರಡ್ಲಾ? ಸ್ವಲ್ಪ ನೀರಾದ್ರೂ ಕುಡಿದು ಹೋಗಿ, ಇಲ್ಲಾಂದ್ರೆ ಪಾಪ ಸುತ್ಕೊಳ್ಳುತ್ತೆ ನನಗೆ. ಸರಿ, ಕೊಡಿ. ನಾನಿನ್ ಬರ್ತೀನಿ. ಸುಖವಾಗಿರಿ. ನನ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ ಹೀಗಾಗತ್ತೆ ಅಂತ. ಅಯ್ಯೋ ನೀನ್ ಬಿಡು, ನಮಗೂ ಅನಿಸ್ತಾ ಇದೆ ಇದ್ ಕನ್ಸಲ್ವಾ ಅಂತ. ಅಲ್ಲ, ಇಲ್ಲಿ ಒಂದ್ ಹೊತ್ತಿನ ಊಟಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕಾದ್ರೆ ಇಷ್ಟೊಂದು ಆಹಾರದ ಧಾನ್ಯದ ಚೀಲಗಳು, ಇದು ಸಾಧಾರಣ ವಿಷಯ ಅಲ್ಲ. ನಿಜ ಹೇಳ, ನನ್ಗಂತೂ ಇದ್ಯಾವ್ದೋ ಚಮತ್ಕಾರ ಅನ್ನಿಸ್ತಿದೆ ನೋಡಿ. ನನಗಂತೂ ಇವ್ರು ಯಾವಾಗ ಬರ್ತಾರೋ ಅನ್ನೋ ಕಾತರ ಇದೆ. ರೀ, ನೀವಾ? ಕೂತ್ಕೊಳ್ಳಿ. ಏನಪ್ಪ, ಎಲ್ಲಿದ್ದೆ ನೀನು? ಕೂಡ್ಲೆ ಬರ್ತೀನಿ ಅಂತ ಹೇಳಿ ಮತ್ತೆ ಇವಾಗ ಬರ್ತಿದ್ಯಾ? ಅರೆ, ಮಾಮ ಅವ್ರ ಬಿಡಾರಕ್ ಹೋದ್ಮೇಲೆ ಹಾಗೆ ವಾಪಸ್ ಬರಕ್ ಆಗೋದಿಲ್ಲ. ರೀ, ನಿಮ್ ಕುಶಲದ ಬಗ್ಗೆ ನಂಗೆ ತುಂಬಾ ಚಿಂತೆ ಆಗಿತ್ತು. ನಿನಗೊಂದ್ ವಿಷಯ ಹೇಳು, ಅಲ್ಲಿ ಹೊರಗಡೆ ಅಂಗಡದಲ್ಲಿ ಅಷ್ಟೊಂದು ಧಾನ್ಯ ಯಾರು ತಂದಿರೋದು? ಅರೆ, ಹೀಗ್ಯಾಕ್ ಮಾತಾಡ್ತಿದ್ದೀರಾ? ಅದೆಲ್ಲ ನಮ್ದೇ. ನಮ್ದ? ಹೌದು, ನಾನ್ ನಿಮಗ್ ಕೇಳೋಣ ಅಂತಿದ್ದೆ. ನೀವು ಹೇಳಿದ್ರಲ್ವಾ ನಿಮ್ ಹತ್ರ ದುಡ್ಡಿಲ್ಲ ಅಂತ.
ಮತ್ತೆ ನಿಮ್ಮ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ದಿನಸಿ ಎಲ್ಲ ಕಳಿಸಿದಿರಲ್ಲ. ಏನಪ್ಪ ದೊಂಡಿ ಬಾ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ಇಲ್ಲ ಅಂದ್ರೆ ನಿನಗೇನಾದ್ರೂ ನಿಧಿ ಸಿಕ್ಕಿದ್ಯೇನೋ? ಅರೆ ಹೇಳಪ್ಪ, ಇದನ್ನೆಲ್ಲ ಎಲ್ಲಿಂದ ತಂದೆ? ನೀವೆಲ್ಲ ಏನ್ ಮಾತಾಡ್ತಾ ಇದ್ದೀರಾ? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ ನೋಡಿ. ಎಂಥ ಸಾಮಾನು, ಎಂಥ ನಿಧಿ? ನೀವ್ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಬಾಗ್ಲಲ್ಲಿರೋ ಚೀಲಗಳನ್ನೆಲ್ಲ ನೀವೇ ಕಳ್ಸಿರೋದಲ್ವಾ? ನನ್ ಕೈಲಿ ಕಳ್ಸಕ್ಕೆ ಎಲ್ಲಿಂದ ಸಾಧ್ಯ? ರೀ, ನೀವ್ ಯಾಕೆ ಹೀಗ್ ಸುಳ್ಳು ಹೇಳ್ತಾ ಇದ್ದೀರಾ? ನಾನ್ ಯಾಕೆ ನಿನಗೆ ಸುಳ್ಳು ಹೇಳಲಿ? ನಿಜ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ನಾನ್ ಯಾರ ಹತ್ರನೂ ಸಾಮಗ್ರಿಗಳನ್ನ ಕಳ್ಸಿಲ್ಲ. ನಾನ್ ಮಾಮ ಅವ್ರ ಬಿಡಾರಕ್ಕೆ ಹೋಗಿದ್ನಲ್ಲ. ಅಯ್ಯೋ ದೇವ್ರೆ, ಆ ಮನುಷ್ಯ ಯಾಕೆ ಹೀಗೆ ಹೇಳ್ದ? ನೀವೇ ಚೀಲಗಳನ್ನ ಕಳ್ಸಿದ್ದೀರಾ ಅಂತ? ಯಾವ ಮನುಷ್ಯ? ಎತ್ತಿನ ಗಾಡಿಲಿ ಒಬ್ಬ ಮನುಷ್ಯ ಇದನ್ನೆಲ್ಲ ತಂದಿದ್ದ. ಅವ್ನು ನೋಡೋದಿಕ್ ಹೇಗಿದ್ದ ಹೇಳು? ಎತ್ತರವಾದ ಮೈಕಟ್ಟು, ಹೆಗಲ್ ಮೇಲ್ ಕಂಬ್ಳಿ, ಕೈಯಲ್ಲಿ ಕೋಲು ಮತ್ತೆ ಕಾಲಲ್ಲಿ ಮೆಟ್ಟುಗಳು. ರೀ, ನೀವ್ ಯಾಕೆ ಅಳ್ತಾ ಇದ್ದೀರಾ? ಅಲ್ವೇ, ಸ್ವತಃ ಮಾಮ ಅವ್ರ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ. ರೀ, ನೀವ್ ಇದೇನ್ ಹೇಳ್ತಿದ್ದೀರಾ? ಹೌದು, ಮಾಮ ಅವ್ರು ನನ್ಗೆ ಆಶೀರ್ವಾದ ಮಾಡಿ ಹೇಳಿದ್ರು ನಿಂಗೆಲ್ಲ ಚೆನ್ನಾಗಾಗುತ್ತೆ ಅಂತ. ಅವ್ರು ಹೇಳ್ದಂಗೆ ಆಗಿದೆ ನೋಡು. ಅಯ್ಯೋ ದೇವ್ರೆ, ಅವ್ರ ಮಾಮ ಅಂತ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ನೀವಿಬ್ರು ತುಂಬಾನೇ ಅದೃಷ್ಟವಂತರು. ಮಾಮ ಅವ್ರ ಆಶೀರ್ವಾದ ನಿಮ್ ಮನೆ ಮೇಲಿದೆ. ಪಾರು, ನಮ್ ದಿನಗಳು ಬದಲಾದ್ವು ನೋಡು. ಮಾಮ ಹೇಳಿದ್ದಾರೆ ಇನ್ ಮುಂದೆ ಎಂದು ಹಿಂತಿರುಗಿ ನೋಡಲ್ಲ ಅಂತ. ಮಾಮ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಎಲ್ಲರೂ ಹೇಳಿ ಬಾಳು ಮಾಮ ಅವರಿಗೆ ಜಯವಾಗಲಿ. ಏನಾಯ್ತು ಮಾಮ? ಏನಿಲ್ಲಪ್ಪ. ಮಾಮ, ನಾನ್ ನಿಮ್ಮನ್ನ ಎಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ, ಅದಕ್ಕೆ ಕೇಳ್ದೆ. ಏನಿಲ್ಲ, ಹಾಗೆ ಸುಮ್ನೆ. ಮಾಮ, ಏನಾದ್ರೂ ಬೇಕಾ? ಬೇಡಪ್ಪ, ನನಗೇನು ಬೇಡ. ನಿಮ್ಮ ಕೆಲಸ ಎಲ್ಲ ಮುಗಿತಾ ಬಂತ? ನಡೀತಾ ಇದೆ ಮಾಮ. ಆಯ್ತು ಆಯ್ತು. ಅದು ಕುರಿಗಳಿಗೆ ಮತ್ತು ಜಾನುವಾರುಗಳಿಗೆ ನೀರು ಕುಡಿಸೋದನ್ನ ನೋಡಿ. ಹೌದು ಮಾಮ. ಮಾಮ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲಾ? ವೆಂಕಪ್ಪ, ನಿನಗೇನ್ ಈ ಹುಚ್ಚ? ಯಾವಾಗ್ಲೂ ಅದ್ ಯಾಕೆ ಹೀಗೆ, ಇದ್ ಯಾಕೆ ಹೀಗೆ ಅಂತ ಪ್ರಶ್ನೆ ಕೇಳ್ತಾನೆ ಇರ್ತೀಯ. ಮತ್ತೆ ಮನೆಗೆ ಹೋಗ್ಲಾ? ಇಲ್ಲೋಡು, ನಾನು ಮೊದ್ಲೇ ಹೇಳ್ತೀನಿ ನಿನಗೆ, ನಾನು ಹೇಳದ ಹೊರತು ನಿಮ್ ಮನೆಗೆ ಹೋಗೋ ವಿಷಯ ಮಾತಾಡಾಗಿಲ್ಲ. ಮಾಮ, ಹಾಗೇನೂ ಇಲ್ಲ. ತುಂಬಾ ಹೊತ್ತಿಂದ ತಲೆಲೊಂದು ಪ್ರಶ್ನೆ ಕೊರಿತಾ ಇದೆ. ನೀವು ದೋಂಡಿ ಬಗ್ಗೆ 25 ರೂಪಾಯಿ ಕೊಟ್ರಿ. ಸರಿ, ಅದಕ್ಕೆ? ಅಲ್ಲ, ಅದರಲ್ಲಿ ದೋಂಡಿ ಬಂದ್ ಸಮಸ್ಯೆಗಳು ಬಗೆಹರಿಯುತ್ತಾ? ಅವನ್ಗೆ ಎಷ್ಟು ಬಡತನ ಇದೆ ಅಂದ್ರೆ ತಿನ್ನೋದಕ್ಕೂ ಸಹ ಅನ್ನ ಇಲ್ಲ. ಈಗ ನೀವು ಕೊಟ್ಟಿರೋ 25 ರೂಪಾಯಿ ಮುಗ್ದು ಹೋದ್ಮೇಲೆ ಅವನೇನ್ ಮಾಡ್ತಾನೆ? ನೀನ್ ಯಾವಾಗ್ಲಿಂದ ಅವನ ಚಿಂತೆ ಅಷ್ಟೊಂದ್ ಮಾಡ್ತಾ ಇದ್ದೀಯಾ? ಅವನ ಸಲುವಾಗಿ ಅದೇನ್ ವ್ಯವಸ್ಥೆ ಮಾಡೋದಿತ್ತು ಅದನ್ನ ನಾನು ಮಾಡಿದ್ದೇನೆ. ಏನ್ ಹೇಳ್ತಾ ಇದ್ದೀರಾ? ಏನ್ ಮಾಡಿದ್ರಿ? ಮತ್ತೆ ಯಾವಾಗ ಮಾಡಿದ್ರಿ? ಎಲ್ಲವನ್ನು ಹಾಗೆ ತೆರೆದು ಹೇಳೋದಿಕ್ ಆಗೋದಿಲ್ಲಪ್ಪ. ಅಕಸ್ಮಾತ್ ನಾನು ನಿಮ್ಗೆ ಹೇಳಿದ್ರು ಸಹ ನಿನಗೆ ಅರ್ಥ ಆಗೋದಿಲ್ಲ. ಮಾಮ, ದೋಂಡಿಬ್ಬ ತುಂಬಾ ಒಳ್ಳೆ ಮನ್ಸವನು ಮಾಮ. ನನಗೆ ಗೊತ್ತಪ್ಪ, ಅದಕ್ಕೆ ನಾನು ಅವನ ಸಲುವಾಗಿ ಇಷ್ಟು ದೂರ ಬಂದಿದ್ದೇನಲ್ವಾ. ಮಾಮ, ನೀವು ಜನರ ಸಲುವಾಗಿ ಎಷ್ಟೆಲ್ಲ ಕೆಲಸ ಮಾಡ್ತೀರಾ. ಯಾರು ಬಿಡಾರಕ್ ಬರ್ತಾರೆ, ಅವ್ರು ಎಂದೂ ಖಾಲಿ ಕೈಗಳಿಂದ ಹೋಗೋದೇ ಇಲ್ಲ ನೋಡಿ. ಖಾಲಿ ಕೈಗಳಿಂದ ಹೋಗಿರೋ ಸಾಧ್ಯನೇ ಇಲ್ಲ. ಅರೆ ಹೌದಪ್ಪ,
ಅದರ ಸಲುವಾಗಿ ಮಾಮ ಇಲ್ಲಿ ಕೂತ್ಕೊಂಡಿರೋದಲ್ವಾ. ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಇಲ್ಲಿ ಬರುವವರು ಎಲ್ಲರೂ ಒಂದೇ ತರಹ ಇರೋದಿಲ್ಲ. ಕೆಲವರು ಮಾಮನನ್ನು ಭೇಟಿ ಮಾಡೋದಿಕ್ ಬರ್ತಾರೆ, ಇನ್ನು ಕೆಲವರು ಅಪೇಕ್ಷೆಗಳನ್ನ ಇಟ್ಕೊಂಡು ಬರ್ತಾರೆ, ಮತ್ತೆ ಕೆಲವರು ಆಶೀರ್ವಾದ ತಗೊಳ್ಳೋದಕ್ಕೋಸ್ಕರ ಬರ್ತಾರೆ, ಮತ್ತೆ ಕೆಲವರಂತೂ ಈ ಮಾಮ ಅದೇನು ಮಾಡ್ತಾನೆ ಅಂತ ಪರೀಕ್ಷೆ ಮಾಡಕ್ ಬರ್ತಾರೆ. ನಾನು ಹೇಳೋದನ್ನ ಕೇಳಿ, ಅವ್ರವ್ರಿಗೆ ಅವರವರ ಕರ್ಮದ ಫಲ ಸಿಗ್ತಾ ಇರುತ್ತೆ ಕಣ್ರಪ್ಪ. ಮತ್ತೆ ನಾನು ಹೇಳಿರೋದನ್ನೆಲ್ಲ ಅವರು ಪಾಲಿಸ್ತಾರೆ ಅಂತ ಏನೂ ಇಲ್ಲ. ಕೆಲವರು ಎಷ್ಟು ಜಾಂಡಿರ್ತಾರೆ ಅಂತಂದ್ರೆ, ನಾನಿದ್ದೀನಿ ಅಂತ ನ್ಯಾಯ ಇದೆ, ಎಲ್ಲವೂ ಇರುತ್ತೆ ಅನ್ಕೊಂತಾರೆ. ಏನಪ್ಪ ನಿನ್ ಗುರು ಎಲ್ಲಿದ್ದಾನೆ? ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಅಯ್ಯೋ ಅವನ್ ನನ್ನ ಇಲ್ಲಿಗೆ ಬರಕ್ ಹೇಳಿದ್ದ, ಮತ್ತೆ ಅವನೇ ಇಲ್ಲಿಲ್ಲ. ಬಾಳು, ನೀನ್ ಸ್ವಲ್ಪ ಕಾಯಿ. ಏನಪ್ಪ ನೀನು ಕೂಡ ಊರೊಳಗಡೆ ಬಂದಿದೆ ಅಂತ ಗೊತ್ತಾಯ್ತು ನನಗೆ. ನಾವ್ ಎಲ್ಲಿಗ್ ಬೇಕಾದ್ರೂ ಹೋಗ್ತೀವಿ, ನಮ್ಗೆ ಯಾವ್ದೇ ಭಯ ಇಲ್ಲ. ಅಯ್ಯೋ ನೀವಿಬ್ರು ಎಲ್ಲಿಗೆ ಬೇಕಾದ್ರೂ ಹೋಗಿ, ಆದ್ರೆ ನನ್ನ ಹೆಸರು ಹೇಳ್ತಾ ಯಾಕೆ ಓಡಾಡ್ತಾ ಇದ್ದೀರಾ? ಸರಿ ನಿನ್ ಗುರಿ ಎಲ್ಲಿದ್ದಾನೆ? ಹಾ, ಅವನ ಬೇಗ ಕರಿ. ನಿನಗ್ ತೊಂದರೆ ಕೊಡೋದಕ್ ಬಂದಿದ್ದೀನಿ. ಆದ್ರೆ ನೀನಾಗೆ ನನ್ನ ಹತ್ರ ಬಂದಿದ್ಯಾ. ನೀನೇನು ಇಲ್ಲಿಂದ ಸುಮ್ಮನೆ ಹೋಗ್ವಾ, ನಾನೇ ನಿನ್ನ ಹೊರಗಡೆ ಓಡಿಸ್ಲಾ? ದಾಮು, ಆ ಗಂಟು ಒಳಗಿರೋ ತೆಂಗಿನಕಾಯನ್ನ ಕೊಡು. ಹಾ, ಕೈ ಕೊಡು. ಅಯ್ಯೋ ಇದರಿಂದೆಲ್ಲ ಏನೂ ಆಗಲ್ಲ. ನಿನ್ಗೆ ಈ ತರ ಆಟ ಆಡೋದೇ ಇದೆ ಅಲ್ವಾ? ಇವತ್ತು ಕತ್ಲಾಗೋ ಅಷ್ಟರಲ್ಲಿ ನೀನು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನೀನು ನಿನ್ನ ಕಾಲ್ ಮೇಲೆ ನಡೆಯಲ್ಲ, ನೋಡ್ಕೋ. ಅರೆ ಹೋಗೋ, ನಾನೇ ನಿನಗೆ ಹೆದರ್ಕೊಳ್ಳೋದಿಲ್ಲ. ಇವತ್ತೇನ್ ದಿನ ಕಳೆಯೋದ್ರ ಒಳಗೆ ನಿನಗೇನಾಗುತ್ತೆ ಅಂತ ನೋಡ್ಕೋ. ಅಲಗ್ ನಿರಂಜನ್, ಹೇಗೆ ದಿನಗಳು ಕಳೀತಿದೆಯೋ ಹಾಗೆ ನನ್ನ ಬಾಲ್ಯದ ನೆನಪು ಎಲ್ಲ ಬರ್ತಾ ಇದೆ. ಇಲ್ಲಿ ಬಂದೆ ಮತ್ತು ದೋಂಡಿಬನ ಕೆಲಸ ಆಯ್ತು. ಇದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಅವನು ತನ್ನ ಜೀವವನ್ನೇ ಕಳ್ಕೋತಿದ್ದ. ನನಗೆ ಅನ್ನಿಸ್ತಾನೆ ಇತ್ತು ಮಾಮ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಭೇಟಿ ಮಾಡಿದ್ರೆ ಏನಾದ್ರೂ ಉಪಾಯ ಹೇಳ್ತಾರೆ ಅಂತ. ಆದ್ರೆ ಮಾಮ ಅವ್ರನ್ನ ಇಡೀ ಜೀವನನೇ ಬದಲಾಯಿಸ್ಬಿಟ್ರು. ಮಾಮ ಅವರು ಅಂತಂದ್ರೆ ದೇವ್ರು. ಅವ್ರು ಬರೆದ್ರು ದುಡ್ಡು ಕೊಡ್ಲಿಲ್ಲ. ಅಲ್ಲಿಂದ ಬಂದಾಗ್ನಿಂದ ನನಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ ನನ್ನ ಜೀವನ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಮೊದಲು ಅನ್ನಿಸ್ತಾ ಇತ್ತು. ಜೀವ ಕಳ್ಕೋಬೇಕು ಅಂತ, ಈ ಜೀವನನೇ ಬೇಡ ಅಂತ. ಆದ್ರೆ ಮಾಮ ಅವ್ರು ನನಗೆ ಜೀವಂತವಾಗಿರೋಕೆ ದಾರಿ ತೋರಿಸಿದ್ರು. ಮತ್ತೆ ಇದಂತೂ ಏನೂ ಅಲ್ಲ, ಇಲ್ಲಿ ಮುಂದೆ ಎಲ್ಲ ಚೆನ್ನಾಗಾಗತ್ತೆ. ಆದ್ರೆ ನಿನಗೆ ಹೇಗೆ ಅನ್ನಿಸ್ತು?
ಮಾಮ ಅವ್ರನ್ನ ಭೇಟಿ ಮಾಡ್ಬೇಕಂತ. ಯಾಕಂದ್ರೆ ಮಾಮ ಅವ್ರನ್ನ ಭೇಟಿ ಆದ್ಮೇಲೆ ನಿನ್ ಜೀವನಾನೇ ಬದಲಾಗೋಯ್ತು. ಆಗ ನನಗೆ ಎಲ್ಲಾ ಕಡೆಯಿಂದ ದಾರಿ ಮುಚ್ಚೋದ ಹಾಗಾಗಿ ನನ್ನ ಜೀವನ ಕಳ್ಕೊಳಕ್ ಹೋಗ್ಬಿಟ್ಟಿದ್ದೆ. ಅಯ್ಯೋ, ಇದೇನ್ ಹೇಳ್ತಾ ಇದ್ದೀರಾ? ಹೌದು, ಆದ್ರೆ ಮಾಮ ಅವ್ರು ನನ್ನ ಉಳಿಸ್ಬಿಟ್ರು. ನಮ್ಮನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಮಾಮ ಅವ್ರ ಹತ್ರ ನಾವು ಭೇಟಿ ಮಾಡ್ಬೇಕು. ಹೌದಪ್ಪ, ಇಲ್ಲಿವರೆಗೂ ನಾವಂತೂ ಮಾಮ ಅವ್ರ ಹೆಸರನ್ನಷ್ಟೇ ಕೇಳಿದ್ವಿ. ರೀ, ಯಾವಾಗ ಹೋಗೋದು? ನನಗೂ ಮಾಮ ಅವ್ರ ದರ್ಶನ ಮಾಡ್ಬೇಕು ಅನ್ಸ್ತಿದೆ. ಹೌದು, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಆದ್ರೆ ನಾನು ನಿಜ ಹೇಳ್ದೆ, ಮಾಮ ಅವ್ರು ನನ್ನ ಸಲುವಾಗಿ ಇಷ್ಟೊಂದೆಲ್ಲ ಮಾಡಿದ್ರು. ಇಷ್ಟೊಂದು ಸಾಮಗ್ರಿಗಳನ್ನ ನನಗೆ ತಂದ್ಕೊಟ್ರು. ನಾನು ಅವ್ರಿಗೇನು ಬೇಕು ಅಂತ ಹೇಳಲೇ ಇಲ್ಲ. ಮಾಮ ಅವ್ರ ಉಪಕಾರ ತುಂಬಾ ಇದೆ ನನ್ನ ಮೇಲೆ. ಭಾವನವ್ರೆ, ನೀವಲ್ಲಿ ಏನೇನ್ ಮಾಡಿದ್ರಿ? ಏನೂ ಇಲ್ಲ, ನನ್ನ ಕೈಲಿ ಏನಾಗ್ತಿತ್ತು, ನನ್ನ ಕೈಲಿ ಏನಾಯ್ತು ಅದನ್ನೇ ಮಾಡಿದೆ ಅಷ್ಟೆ. ಆದರೆ ಮಾಮ ಅವ್ರು ಹೇಳ್ತಿದ್ರು ಚೆನ್ನಾಗಾಗಬೇಕು ಅಂತ, ಅಂದರೆ ಕಷ್ಟಪಡಬೇಕು ಅಂತ. ಹಾಗೆ ಸಮಯದ ಮೇಲೆ ಎಲ್ಲ ಬಿಟ್ಬಿಡಕ್ಕೆ ಆಗೋದಿಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ, ಕೆಲಸ ಮಾಡಬೇಕು. ನೀವು ಇವತ್ತೊಂದಿನ ಇರಿ, ನಾಳೆ ಮಾಮ ಅವ್ರನ್ನ ಭೇಟಿ ಮಾಡೋಣ ಅಂತೆ. ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಹೌದು ಭಾವನವ್ರೆ, ನಮಗೂ ಹೋಗೋ ಆಸೆ ಇದೆ. ನೀವು ಇವತ್ತು ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಳ್ಳಿ, ನಾಳೆ ಹೋಗೋಣ ಅಂತೆ. ಮಾಮ ಎಷ್ಟೊಂದು ಮಾಡಿದ್ದಾರೆ. ಮಾಮ ಅವ್ರ ಭಾವಚಿತ್ರ ಎಲ್ಲಾದ್ರೂ ಸಿಗುತ್ತಾ ನೋಡ್ಬೇಕು. ಸರಿ, ನೀವು ವಿಶ್ರಾಂತಿ ತಗೊಳ್ಳಿ. ನಾವಿನ್ ಬರ್ತೀವಿ, ನಡೀರಿ, ಹೊರಡನ್ವಾ? ಮಾಮ ಅವ್ರಿಗೆ ತೆಂಗಿನಕಾಯಿ ಕೊಟ್ಟಿದ್ದಾರೆ ಪೂಜೆ ಮಾಡೋ ಸಲುವಾಗಿ. ನೀನ್ ಪೂಜೆಗೆ ತಯಾರು ಮಾಡ್ಕೋ. ಸಣ್ಣವನಿದ್ದಾಗ ಒಂದು ವಿಷಯ ಗಮನದಲ್ಲಿತ್ತು, ಈಗ ಸಹ ಅದೇ ವಿಷಯ ಗಮನದಲ್ಲಿದೆ. ಅದೇನು ಅಂತಂದ್ರೆ, ಒಂದು ಸಲ ತಿಳಿಸಿ ಹೇಳುವುದು, 2 ಸಲ ತಿಳಿಸಿ ಹೇಳುವುದು, ಮತ್ತೆ ಮುಂದೇನಾದ್ರೂ ತಪ್ಪಾದ್ರೆ ಆಗ ಅದಕ್ಕೆ ಕ್ಷಮೆ ಏನು ಮಾಡುವುದಿಲ್ಲ. ಬಾಬಾ, ಹಗ್ಲು ಕಳ್ದೋದ್ರು ಏನೂ ಆಗಿಲ್ಲ ನೋಡಿ. ಆ ಬಾಳು ನನ್ನ ಏನ್ ಮಾಡ್ತಾನೆ? ಹೋಗ ಬಾಬಾ, ಆ ಬಾಳುಗೆ ಎಂತ ಮಂತ್ರ ಹಾಕ್ತೀರಾ ಅಂದ್ರೆ ಅವನು ಮತ್ತೆ ನಿಮ್ ಮುಂದೆ ನಿಂತ್ಕೊಳ್ಳಕ್ಕೆ ಕಾಲೇ ಇರಬಾರ್ದು. ಈಗ ನಾನು ಏನ್ ಮಾಡ್ತೀನಿ ಅಂತ ನೀನ್ ಕಾಯ್ತಾ ಕುತ್ಕೊಂಡ್ ನೋಡು. ಬಾಬಾ, ಏನಾಯ್ತು? ಎಂತದ್ದು ವಿಚಿತ್ರವಾದ ಶಬ್ದ ಬರ್ತಾ ಇದೆ. ಎಂತ ಶಬ್ದ ಬಾಬಾ? ಡಮರು ಬಾರಿಸುವ ಶಬ್ದ ಬರ್ತಾ ಇದೆ. ಅಯ್ಯೋ, ಏನ್ ಹೇಳ್ತಿದ್ದೀರಾ? ಅಯ್ಯಯ್ಯಯ್ಯೋ, ಅಯ್ಯಯ್ಯಯ್ಯಯ್ಯಯ್ಯೋ, ಅಯ್ಯಯ್ಯೋ, ಏನಾಯ್ತು ಬಾಬಾ? ನನ್ ಕಾಲು ತುಂಬಾ ನೋವ್ತಾ ಇದೆ. ಅಯ್ಯೋ, ನನ್ ಕಾಲು ತುಂಬಾ ನೋವ್ತಿದೆ. ಬಾಬಾ, ಆ ಬಾಳು ಏನ್ ಹೇಳಿದ್ನೋ ಹಾಗೆ ಆಗ್ತಿದೆ ನೋಡಿ. ಬಾಬಾ, ಈಗ ನನಗ್ ಭಯ ಆಗ್ತಿದೆ ಬಾಬಾ. ಏನೇನೋ ಮಾತಾಡ್ಬೇಡ ನೀನು. ಅಯ್ಯಯ್ಯೋ ಬಾಬಾ, ನನಗಂತೂ ಅನ್ನಿಸ್ತಿದೆ ನೀವು ಇಲ್ಲಿಂದ ಹೋಗ್ಬಿಡ್ಬೇಕು ಬಾಬಾ. ನೀನಿಲ್ಲಿಂದ ಹೋಗೋ. ಇಲ್ವೇ ಇಲ್ಲ, ಆತರ ಎಲ್ಲ ಏನೂ ಆಗೇ ಇಲ್ಲ. ಹೋಗೋ ಇಲ್ಲಿಂದ. ಹಲಸಿದ್ದನಾಥಪ್ಪ, ಮೂಳೆ ಮಹಾರಾಜರೇ, ಪಾಂಡುರಂಗ ವಿಠಲ. ಏನಪ್ಪ ವಿಷಯ? ಮಾಮ, ಹಾ, ಒಂದ್ ವಿಷಯ ಮಾತಾಡೋದಿದೆ. ಅದೇನಪ್ಪ ಮತ್ತೆ? ಅದೇನಂದ್ರೆ ಮಾಮ, ರಾತ್ರಿ ಎಲ್ಲ ಕುರಿಗಳು ತುಂಬಾ ಕಿರ್ಚ್ಕೋತಾ ಇದ್ವು. ಹೌದು ಮಾಮ, ಮತ್ತೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಏನು ಇರ್ಲೇ ಇರ್ಲಿಲ್ಲ. ಇಲ್ಲ, ಹಾಗೆಲ್ಲ ಆಗೋದು ಒಳ್ಳೇದಲ್ಲ. ಸ್ವಲ್ಪ ಕುರಿಗಳ ಕಡೆ, ಜಾನುವಾರುಗಳ ಕಡೆ ಗಮನ ಕೊಡಿ. ಏನಾಗುತ್ತೆ ಏನಾಗುತ್ತಿಲ್ಲ ಅಂತ. ಆಯ್ತು ಮಾಮ. ಅಲ್ಲಪ್ಪ, ಸರಿಯಾಗಿ. ಏನಪ್ಪ ದೊಂಡಿ ಬಾ, ನೀನ್ ಈಗಿನ್ನು ಬಿಡಾರದಿಂದ ಹೋಗಿದ್ದೆ ಅಲ್ವಾ, ಮತ್ತೆ ಕೂಡ್ಲೆ ಬಂದ್ಬಿಟ್ಟಿದ್ಯಾ? ಮಾಮ, ನೀವು ನನ್ ಸಲುವಾಗಿ ಎಷ್ಟೆಲ್ಲ ಮಾಡಿದ್ದೀರಾ.
ಮತ್ತೆ ನಾನಿಲ್ಲಿದ್ದಾಗ ಮನೆಗೂ ಬಂದು ಹೋಗಿದ್ದೀರಾ. ಅರೆ ವಾ, ನಿನಗ್ ಗೊತ್ತಾಗ್ಬಿಡ್ತಾ? ಮತ್ತಿನ್ನು ಕೆಲವ್ರಿಗೆ ಇಲ್ಲಿ ಏನು ಗೊತ್ತಾಗೇ ಇಲ್ಲ. ಏನಪ್ಪ ವೆಂಕಪ್ಪ, ಇನ್ನು ಎಲ್ಲ ಬಿಡಿಸಿ ಹೇಳ್ಬೇಕಾ? ಮಾಮ, ನಿಮಗ್ ನಮ್ ಬಗ್ಗೆ ತುಂಬಾನೇ ಕಾಳಜಿ ಇದೆ. ಮಾಮ, ನಿಮ್ಗೋಸ್ಕರ ನಾನು ನಿಮ್ಗೇನು ಕೊಡ್ಲಿಲ್ಲ, ನಿಮಗ್ ನೀರು ಕೂಡ ಕೊಡ್ಲಿಲ್ಲ, ನಿಮಗ್ ಸೇವೆ ಮಾಡಕ್ ಆಗ್ಲಿಲ್ಲ ನನ್ಗೆ. ಇರ್ಲಿ ಬಿಡಮ್ಮ ಮಗಳೇ. ಇಲ್ಲಿ ನೋಡಿ, ನಿಮ್ಮ ಹಳೆಯ ದಿನಗಳು ಇನ್ನೂ ಬದಲಾಗಿವೆ. ಎಲ್ಲ ನಿಮ್ಮ ಮನಸ್ಸಿನಂತೆ ನಡೀಲಿ. ಏನೋ ಮಾಮ, ನೀವ್ ನಮ್ಮನ್ ಭೇಟಿ ಆದ್ರಿ ನಮ್ ಜೀವನನೇ ಬದಲಾಗೋಯ್ತು ನೋಡಿ. ಮಾಮ, ನಾವು ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟಿದೀವಿ, ಅದಕ್ಕೆ ನಿಮ್ ಆಶೀರ್ವಾದ ತಗೊಳಕ್ ಬಂದ್ವಿ. ಏನಪ್ಪ, ನಿನ್ನ ಹೆಸರು ಕಿಶನ್ ಅಂತ ಅಲ್ವಾ? ಮತ್ತೆ ನಿನ್ನ ಹೆಸರು ಸಕ್ಕು ಅಲ್ವಾ? ನಿಮ್ಮ ಮನೆ ಮೇಲೆ ವಾದ ಇದೆ ಅಲ್ವಾ? ಹೌದು ಮಾಮ. ನೀವೇನು ಯೋಚನೆ ಮಾಡಬೇಡಿ, ಕಚೇರಿಯಲ್ಲಿ ನಿಮ್ಮ ಪರವಾಗಿ ನ್ಯಾಯ ಆಗುತ್ತೆ ನೋಡಿ. ಮಾಮ, ನಿಮ್ ಬಗ್ಗೆ ನಾವೇನ್ ಕೇಳಿದೀವೋ ಅದು ಹಾಗೆ ಆಗಿದೆ ನೋಡಿ. ಮಾಮ, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ. ಆಶೀರ್ವಾದ ಇದೆ ಮಗಳೇ. ಮಾಮ, ನೀವ್ ನಮ್ಮ ಮನೆಗೆ ಯಾವಾಗ ಬರ್ತೀರಾ? ಬರೋಣ ಬಿಡಪ್ಪ, ಅದರಲ್ಲೇನಿದೆ. ಈಗ ನಿಮ್ಮ ಜಮೀನಲ್ಲಿ ಒಳ್ಳೆ ಮನೆ ಕಟ್ಸಿ, ವಾರಣಾಸಿಗೆ, ಪಂಡ್ರಾಪುರದ ಯಾತ್ರೆಗೆ, ಪಾದಯಾತ್ರೆಗಳಿಗೆ ಊಟದ ತಿಂಡಿಯ ವ್ಯವಸ್ಥೆ ಮಾಡಿ, ಭಂಡಾರ ಇಡಿ, ಪ್ರಸಾದ ಆಗ್ಲಿ, ನಂದೇನಿದೆ, ನಾನು ಒಂದಿನ ಅದರಲ್ಲೇ ಬಂದು ಹೋಗ್ತೀನಿ. ಆಯ್ತು ಮಾಮ, ನೀವ್ ಹೇಗ್ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ಮತ್ತಿಲ್ಲಿ ಕೇಳಿ, ಈಗ ನಿಮ್ಗೆ ಒಳ್ಳೆಯ ದಿನಗಳು ಬಂದಿವೆ, ಏನು ಯೋಚನೆ ಮಾಡಬೇಡಿ. ಎಲ್ಲ ನಿಮ್ಮ ಮನಸ್ಸಿನ ಪ್ರಕಾರನೇ ಆಗ್ಲಿ. ಮತ್ತೆ ನೋಡಿ, ನೀವೀಗಿನ್ನೂ ಬಂದಿದ್ದೀರ, ಸ್ವಲ್ಪ ಹೊತ್ತು ಇಲ್ಲೇ ಬಿಡಾರದಲ್ಲೇ ಇದ್ದು ಪ್ರಸಾದ ತೆಗೆದುಕೊಂಡು ಹೋಗಿ, ನಂತರ ಹೋಗಿ. ಆಯ್ತು ಮಾಮ. ಮಾಮ, ನಿಮ್ಗೋಸ್ಕರ ಉಂಡೆಗಳು ತಂದಿದ್ದೀನಿ, ಮತ್ತೆ ಜೊತೆಗೆ ರೊಟ್ಟಿ ಪಲ್ಯನು. ಇದರ ಅವಶ್ಯಕತೆ ಏನೂ ಇರ್ಲಿಲ್ಲಪ್ಪ. ಮಾಮ, ನಾವೇನ್ ಬರ್ತೀವಿ? ಹೋಗಿ ಬನ್ನಿ. ಮತ್ತೆ ಗಮನದಲ್ಲಿಟ್ಕೊಳ್ಳಿ, ಈ ಮಾಮನನ್ನು ಎಂದೂ ಮರಿಬೇಡಿ. ನಿಮ್ಮನ್ ಮರೆಯೋದಿಕ್ಕಾಗತ್ತಾ ಮಾಮ? ನೀವು ನಮ್ ಪಾಲಿಗೆ ದೇವ್ರು. ಮತ್ತಿಲ್ಲಿ ಕೇಳ್ರಪ್ಪ ನೀವು, ಈಗ ನಿಮ್ಗೆ ಒಳ್ಳೆ ದಿನಗಳು ಬಂದಿವೆ, ಎಲ್ಲ ವ್ಯವಸ್ಥಿತವಾಗಿ ಆಗುತ್ತೆ, ಏನು ಈ ಚಿಂತೆ ಮಾಡಬೇಡಿ. ಒಂದು ಕೆಲಸ ಮಾಡಿ, ಪ್ರತಿ ವರ್ಷ ಈ ಮಾಮನ್ ಬಿಡಾರ ಎಲ್ಲೇ ಇರ್ಲಿ ಅವನ್ನ ಹುಡ್ಕೊಂಡು ಬರ್ಬೇಕು, ಗಮನದಲ್ಲಿರ್ಲಿ. ಈ ಮಾಮನನ್ನ ಭೇಟಿ ಮಾಡಬೇಕು, ಮಾತಾಡಬೇಕು, ಸೇವೆ ಮಾಡಬೇಕು, ಗೊತ್ತಾಯ್ತು ಅಲ್ವಾ? ಆಯ್ತು ಮಾಮ. ಇಲ್ಲಿ ನೋಡು ದೊಂಡಿ ಬಾ, ಮಾಮ ಏನೇನ್ ಹೇಳಿದಾರೋ ಅದನ್ನ ಸರಿಯಾಗಿ ಗಮನದಲ್ಲಿ ಹಾಗೆ ಮಾಡು. ಆಯ್ತು. ಈಗ ಮುಂದೆ ಬನ್ನಿ, ಇಬ್ರು ಮುಂದೆ ಬನ್ನಿ. ತಗೋ ಮಗಳೇ. ನೀವಿನ್ನು ಹೋಗಿ ಬನ್ನಿ. ಓಂ ಗಂ 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 ಬಾಳು. ಓಂ ಗಂ 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 ಓಂ ಗಂ 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 ಬಾಳು. ಬಾಬಾ, ಈಗ ನಿಮ್ ಕಾಲು ಈ ಗತಿ ಆಗಿದೆ, ಮುಂದೆ ಹೇಗ್ ಮಾಡ್ತೀರಾ? ಹೇಗ್ ಮಾಡ್ತೀರಾ ಅಂತಂದ್ರೆ, ನೀನ್ ಇದುವರೆಗೂ ನನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ಅಲ್ವಾ? ಅದ್ ಹಾಗಲ್ಲ ಬಾಬಾ,
ನನಗೆ ಗೊತ್ತಿದೆ ನೀವು ಎಂತವ್ರು ಅಂತ, ಆದ್ರೆ ನೀವು ಈ ರೀತಿ ಕುತ್ಕೊಂಡ್ರೆ ಆಗುತ್ತಾ? ಈಗ ಸುಮ್ನೆ ಕೂತ್ಕೊಂಡು ಹೇಗಾಗತ್ತೆ ಅಂತಂದ್ರೆ ನೀನೊಂದ್ ಕೆಲ್ಸ ಮಾಡು, ಆ ಬಾಳುಗ್ ಹೋಗಿ ಹೇಳು ನಾನು ಅವನ್ನ ಸುಮ್ನೆ ಬಿಡೋದಿಲ್ಲ ಅಂತ. ನನ್ನ ಕಾಲ್ಗಳಿಗೆ ತೊಂದರೆ ಕೊಟ್ಟವ್ರನ್ನ ನಾನು ಯಾವತ್ತೂ ಸುಮ್ನೆ ಕೂಡೋದಿಲ್ಲ ಅಂತ. ಐ ಗಮ್ 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 ಗಹ. ಆದ್ರೆ ಬಾಬಾ ಅವ್ನ್ ಏನ್ ಹೇಳ್ತಾನಂದ್ರೆ ನಾನ್ ಯಾರಿಗೂ ಎದುರೋದಿಲ್ಲ ಅಂತ. ಅರೆ ಅದ್ ಹೇಗ ಅವ್ನು ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಅಯ್ಯ ಅವನ ಹೆಸರಲ್ಲಿ ಹೇಗ್ ಪೂಜೆ ಮಾಡ್ತೀನಿ ಅಂತಂದ್ರೆ ಅವನೇ ಬಂದು ನನ್ ಕಾಲ್ಗಳನ್ನ ಸರಿ ಮಾಡ್ತಾನೆ, ಮತ್ತೆ ಅವನೇ ನನ್ ಮುಂದೆ ಬಂದು ಹೇಳ್ತಾನೆ, ಬಾಬಾ ನನ್ನಿಂದ ತಪ್ಪಾಗೋಯ್ತು. ಅಯ್ಯಯ್ಯೋ ನೀವ್ ಹೇಳ್ತಿದ್ದೀರಾ ಅಂತ ನಾನು ಹೋಗ್ತೀನಿ. ಆದ್ರೆ ಬಾಬಾ ನೆನ್ನೆಯಿಂದ ನನಗ್ ತುಂಬಾ ಭಯ ಆಗ್ತಿದೆ ನೋಡಿ. ಅರೆ ಹೋಗೋ, ನಾನಿಲ್ಲಿ ಇರ್ಬೇಕಾದ್ರೆ ನಿನ್ಗೆ ಯಾವ ವಿಷಯಕ್ಕೆ ಭಯ? ಅಯ್ಯಯ್ಯಯ್ಯೋ ಅದ್ ಹಾಗಲ್ಲ ಬಾಬಾ, ಆದ್ರೆ ಒಂದೊಂದ್ಸಲ ಅನ್ಸುತ್ತೆ ಆ ಬಾಳು. ಅರೆ ಸುಮ್ನೆ ಹೇಳ್ದಷ್ಟು ಮಾಡ್ಬೇಕು, ನಿನ್ ತಲೆ ನೀನ್ ಓಡಿಸ್ಲೇಬಾರ್ದು, ಸುಮ್ನೆ ತೊಂದ್ರೆ ಆಗತ್ತೆ. ಹೇ ನೀನ್ ಹೀಗೆ ದೇಗ್ಲ ಅಲ್ಲಿಗೆ ಹೋಗಿ ಅವನ್ನ ಕರ್ಕೊಂಡ್ ಬರ್ಬೇಕಿಲ್ಲಿಗೆ. ಅಯ್ಯಯ್ಯಯ್ಯಯ್ಯಯ್ಯ. ಸರಿ ಬಾಬಾ. ನೀನ್ ಬೇಗ ಹೋಗು, ಬೇಗ ಮತ್ತೆ ತಿರುಗ್ ಬಾ, ಅರ್ಥ ಆಯ್ತಾ? ತುಂಬಾ ಸಮಯ ತಗೋಬೇಡ, ಅಲ್ಲಿವರೆಗೂ ನಾನ್ ಬಾಳೋ ಹೆಸರಲ್ಲಿ ಪೂಜೆ ಮಾಡ್ತೀನಿ. ಹೊರಡು. ಈಗ ನಾನ್ ಯಾರು, ನನ್ ತಾಕತ್ತೇನು ಅಂತ ತೋರಿಸ್ತೀನಿ ಆ ಬಾಳುಗೆ. ಹೋಗ. ತಮ್ 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 ತಮ್.